ಹಲೋ ಡ್ಯೂಟ್ಸ್ ವೆಲ್ಕಮ್ ಬ್ಯಾಕ್ ಟು MC ಲೈಫ್ಸ್ಟೈಲ್. ಇಲ್ಲಿ ಫಿಟ್ನೆಸ್ ಫ್ಯಾಷನ್ ಗ್ರೂಮಿಂಗ್ ರಿಲೇಟೆಡ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಡೆಫಿನೆಟ್ ಆಗಿ ಅದು ನಿಮ್ಗೆ ಇಷ್ಟ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಲ್ಲ, ಯಾಕೆ ಮಾಡಲ್ಲ? ಸಬ್ಸ್ಕ್ರೈಬ್ ಮಾಡಿಬಿಡಿ. ತುಂಬ ಖುಷಿ ಆಗುತ್ತೆ ಮತ್ತು ಮೋಟಿವೇಶನ್ ಕೂಡ ಬರುತ್ತೆ ವೀಡಿಯೋಸ್ ಮಾಡೋಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡಿಬಿಡಿ, ಇನ್ನೊಂದು ಲೈಕ್ ಕೂಡ ಮಾಡಿಬಿಡಿ. ಡೆಫಿನೆಟ್ ಆಗಿ ನಿಮಗೆ ಇಷ್ಟ ಆಗುತ್ತೆ. ಬನ್ನಿ ಲೆಟ್ಸ್ ಗೆಟ್ ಇಂಟು ದಿ ವಿಡಿಯೋ. ಸೊ ಇವತ್ತಿನ ಟಾಪಿಕಲ್ಲಿ ನಾವೇನು ಮಾತಾಡೋಣ ಅಂದರೆ ಬಿಯರ್ಡ್ ಆಯಿಲ್ ಹಚ್ಕೊಳ್ಳೋದ್ರಿಂದ ಬಿಯರ್ಡ್ ಗ್ರೋತ್ ಆಗುತ್ತಾ ಅದ್ರ ಬಗ್ಗೆ ಮಾತಾಡೋಣ. ಸೊ ನಾನು ಫಸ್ಟ್ ಆಫ್ ಆಲ್ ಒಂದು ವೀಡಿಯೋ ಮಾಡಿಬಿಟ್ಟಿದ್ದೆ. ಆ ವಿಡಿಯೋದಲ್ಲಿ 2 months ಯೂಸ್ ಮಾಡಿದ್ದೆ ನಾನು ಬಿಯರ್ಡ್ ಆಯಿಲ್ನ. ಅದ್ರ ರಿವ್ಯೂ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ. ಅದನ್ನು ನೋಡಿ ಅದನ್ನು ಒನ್ ಆಫ್ ದಿ ಹೈಯೆಸ್ಟ್ ವ್ಯೂ ಕೊಟ್ಟಿದೆ ನನ್ನ ಚಾನಲಲ್ಲಿ. ಅದೇ ಹೈಯೆಸ್ಟ್ ವ್ಯೂ ಕೊಟ್ಟಿದ್ದೆ ಮತ್ತು ಸಬ್ಸ್ಕ್ರೈಬರ್ ಕೂಡ ಅದೇ ಕೊಟ್ಟಿರೋದು. ಸೊ ಅದನ್ನು ನೋಡಿ ಬಟ್ ಬೈಕೊಳಕ್ಕೆ ಹೋಗ್ಬೇಡಿ. ಅದರಲ್ಲಿ ಸ್ವಲ್ಪ ನಾನು ಸರಿಯಾಗಿ ಮಾತಾಡಿಲ್ಲ. ಅಲ್ಲಿ ಕಮ್ಯುನಿಕೇಷನ್ ಸ್ವಲ್ಪ ಗ್ಯಾಪ್ ಇದೆ, ಅಂದರೆ ಒಂದು ವಾಯ್ಸಲ್ಲಿ ಗ್ಯಾಪ್ ಇದೆ. ಅದನ್ನು ಸರಿಯಾಗಿ ಮಾಡ್ಕೋಬೇಕಂದ್ರೆ ನೀವು ಯೂಟ್ಯೂಬ್ ಸೆಟ್ಟಿಂಗ್ಸಲ್ಲಿ ಅದನ್ನು ಆಡಿಯೋನ ಸ್ವಲ್ಪ ಸ್ಪೀಡ್ ಮಾಡ್ಕೊಂಬಿಡಿ, ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡ್ಕೊಂಬಿಡಿ. ಅದು ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಒಳ್ಳೆ ಇನ್ಫಾರ್ಮೇಷನ್ ಇದೆ, ಬಟ್ ನಾನು ಸರಿಯಾಗಿ ಅದನ್ನು ಅರ್ಥ ಮಾಡಿಸೋಕ್ಕೆ ಆಗಿಲ್ಲ. ಸೊ ಈಗ ಬಂದಿದ್ದೀನಿ, 4 months ಯೂಸ್ ಮಾಡಿದ್ದೀನಿ ಅದೇ ಬಿಯರ್ಡ್ ಆಯಿಲ್ನ. ಸೊ ನಾನು ಇದೇ ಬಿಯರ್ಡ್ ಆಯಿಲ್ನ 2 months ಅಂದರೆ 4 months ಬಿಫೋರ್ ಯೂಸ್ ಮಾಡಿದ್ದೆ. 4 months ಬಿಫೋರ್ ಯೂಸ್ ಮಾಡಿ 2 months ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಟ್ಟಿದ್ದೆ. ಆವಾಗ ಹಚ್ಕೊಂಡಿದ್ದಾಗ ಒಳ್ಳೆ ಗ್ರೋತ್ ಸಿಕ್ತು ನನಗೆ, ಒಳ್ಳೆ ಗ್ರೋತ್ ಸಿಕ್ತು. ಯಾಕಂದರೆ ನನ್ನ ಡಯಟ್ ಅನ್ನೋದು ಚೆನ್ನಾಗಿತ್ತು, ನನ್ನ ವರ್ಕೌಟ್ ಅನ್ನೋದು ಚೆನ್ನಾಗಿತ್ತು, ನನ್ನ ಜೆನೆಟಿಕ್ಸ್ ಅನ್ನೋದು 50% ಚೆನ್ನಾಗಿತ್ತು ಅಷ್ಟೇ. ಸೊ ಅವಾಗ ಒಳ್ಳೆ ಗ್ರೋತ್ ಕೊಡ್ತು, ಭಾಳ ಖುಷಿಯಾಗಿತ್ತು ನನಗೆ. ಆಗ ನಾನು 2 months ರಿವ್ಯೂ ಮಾಡಿ ಆದಮೇಲೆ 4 months ಯೂಸ್ ಮಾಡಿದ್ದೀನಿ. ಸೊ ಈಗ ಬಂದಿದ್ದೀನಿ, 4 months ಯೂಸ್ ಮಾಡಿದ್ದೀನಿ. ಬಟ್ ಅದರಲ್ಲಿ ಏನು ಟ್ವಿಸ್ಟ್ ಅಂದರೆ ನಾನು ಡಯಟ್ ಅನ್ನೋದು ಮೇಂಟೈನ್ ಮಾಡಿಲ್ಲ, ವರ್ಕೌಟ್ ಅನ್ನೋದು ಮೇಂಟೈನ್ ಮಾಡಿಲ್ಲ. ಈಗ ನಿಮಗೋಸ್ಕರ ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋದು ಇದನ್ನು. ಸೊ ಆಗಿನ ಟೈಮಲ್ಲಿ ನಾನು ಡಯಟ್ ಅಂದರೆ 4 months ಬ್ಯಾಕಲ್ಲಿ ನಾನು ಡಯಟ್ ಅನ್ನೋದು ಮೇಂಟೈನ್ ಮಾಡಿಲ್ಲ. ಆ ಟೈಮಲ್ಲಿ ನನಗೊಂದು ಐಡಿಯಾ ಬಂದಿತ್ತು, ಇದೇ ಬಿಯರ್ಡ್ ಆಯಿಲ್ನ 4 months ಹಚ್ಕೊಳ್ಳೋಣ ವಿತೌಟ್ ಡಯಟ್ ವಿತೌಟ್ ವರ್ಕೌಟ್ ಅಂತ. ಸೊ ಅದನ್ನು ಮಾಡಿದೆ ನಾನು. ಅದನ್ನು ಮಾಡಿದೆ. ಈಗ ರಿಸಲ್ಟ್ ನೋಡಿದ್ರೆ ನೀವು ದಂಗೆ ಆಗಿಬಿಡ್ತೀರಿ. ಸೊ ಇಲ್ಲಿ ಏನಾಯ್ತು ಅಂದರೆ ನಾನು 4 months ಅನ್ನೋದನ್ನು ಯೂಸ್ ಮಾಡಿದ್ದೀನಿ. 4 months ಶಾಕ್ ಆಗ್ತೀರಿ ನೀವು ರಿಸಲ್ಟ್ ನೋಡಿ. 4 months ಯೂಸ್ ಮಾಡಿದ್ದೀನಿ ವಿತೌಟ್ ಡಯಟ್ ವಿತೌಟ್ ವರ್ಕೌಟ್. ನನ್ನ ಜೆನೆಟಿಕ್ಸ್ 50% ಅಷ್ಟೇ ಇತ್ತು. ಸೊ ಬಿಯರ್ಡ್ ಗ್ರೋತ್ ಆಯ್ತಾ ನಿಮಗೆ ಕಾಣಿಸ್ತಿದೆ? ನೋಡಿ ನಾವು ರಾಕಿಂಗ್ ಸ್ಟಾರ್ ಎಷ್ಟು ಥರ ಆಗಿಬಿಟ್ಟಿದ್ದೀನಲ್ವಾ? ಭ್ರಮೆ ಸೊ ಹಿಂಗೆ ಅನ್ಕೊಳ್ತಿರ್ತಾರೆ ಭಾಳಷ್ಟು ಜನ, ಬಿಯರ್ಡ್ ಆಯಿಲ್ ಹಚ್ಕೊಳ್ಳೋದ್ರಿಂದ ಗಡ್ಡ ಬೆಳೆಯಲ್ಲ ಗುರು. ಡಯಟ್ ಅನ್ನೋದು ಮೇಂಟೈನ್ ಮಾಡಬೇಕು, ವರ್ಕೌಟ್ ಅನ್ನೋದು ಮೇಂಟೈನ್ ಮಾಡಬೇಕು, ನಿಮ್ಮ ಜೆನೆಟಿಕ್ಸ್ ಅನ್ನೋದು ಚೆನ್ನಾಗಿರಬೇಕು. ಅವಾಗ ಮಾತ್ರ ನಿಮಗೆ ರಿಸಲ್ಟ್ ಬರೋದು ಬಿಯರ್ಡ್ ಆಯಿಲಿಂದ. ಸುಮ್ಮನೆ ಹಚ್ಕೊಂಡ್ರೆ ನಾವು ರಾಕಿಂಗ್ ಸ್ಟಾರ್ ಎಷ್ಟು ಆಗಲ್ಲ. ಸೊ ಇದನ್ನು ಕೇಳಿ ನೀವು ಈ ರೀತಿ ಅಂತಿರ್ತೀರಿ, ಆಗೋದೇ ಇಲ್ಲ. ನಿಮ್ಮ ಡಯಟ್ ಅನ್ನೋದು ಫಸ್ಟು ನೀವು ಬಿಯರ್ಡ್ ಗ್ರೋತ್ ಮಾಡ್ಕೋಬೇಕಂದ್ರೆ ನಿಮ್ಮ ಡಯಟು, ನಿಮ್ಮ ವರ್ಕೌಟು, ನಿಮ್ಮ ಜೆನೆಟಿಕ್ಸು ಮೇನ್ ರೋಲ್ ಪ್ಲೇ ಮಾಡುತ್ತೆ. ಟೆಸ್ಟೋಸ್ಟೆರಾನ್ ಬಗ್ಗೆನೇ ಗೊತ್ತಿರಲ್ಲ, ಸುಮ್ಮನೆ ಹಚ್ಕೊಂತಿರ್ತಾರೆ. ಇದನ್ನು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಟೆಸ್ಟೋಸ್ಟೆರಾನ್ ಅನ್ನೋದು ಸ್ವಲ್ಪ ಹೈ ಮಾಡ್ಕೊಳ್ಳಿ. ಅದು ಏನು ಮಾಡುತ್ತೆ ಅಂದರೆ ಟೆಸ್ಟೋಸ್ಟೆರಾನ್ ಅನ್ನೋದು ನಮ್ಮ ಗಡ್ಡ ಆಗಲಿ ಮತ್ತು ನಮ್ಮ ಮಸಲ್ಸ್ ಆಗಲಿ, ನಮ್ಮ ಹೈಟ್ ಆಗಲಿ ಇನ್ಕ್ರೀಸ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಒಂದು ಗಂಡಸರಿಗೆ ಅದು ವೆರಿ ಇಂಪಾರ್ಟೆಂಟ್ ಅದು. ಸೊ ಅದನ್ನು ನೀವು ಹೈ ಮಾಡ್ಕೊಳ್ಳಿ. ಈಗಿನ ಜನ್ರೇಷನಲ್ಲಿ, ನಾವಿರೋ ಜನ್ರೇಷನಲ್ಲಿ ಅದು ಎಲ್ರಿಗೂ ಭಾಳಷ್ಟು ಜನಕ್ಕೂ ಲೋ ಇರುತ್ತೆ. ಬಿಕಾಸ್ ಲೈಫ್ ಸ್ಟೈಲ್ ಅತಿ ಇರುತ್ತೆ. ಸೊ ಒಂದು ವಿಡಿಯೋ ಮಾಡ್ತೀನಿ ಯಾವ ರೀತಿ ಇನ್ಕ್ರೀಸ್ ಮಾಡೋದಂತ. ಅದರಲ್ಲಿ ಮೇನ್ ಟಾಪಿಕ್ಸ್ ಎಲ್ಲ ಕವರ್ ಮಾಡ್ತೀನಿ. ಸೊ ಅದು ಸೂನ್ ಬರುತ್ತೆ. ಪ್ರೆಸೆಂಟ್ ಈ ಮ್ಯಾಟರ್ ಬಗ್ಗೆ ಬರ್ತಾಳೋಣ. ಈ ಮ್ಯಾಟ್ರಲ್ಲಿ ಬಿಯರ್ಡ್ ಆಯಿಲ್ ಬಿಯರ್ಡ್ ಗ್ರೋತ್ ಕೊಡಲ್ಲ. ನಿಮ್ಮ ಡಯಟ್ ಅನ್ನೋದು ಸರಿ ಇರಲ್ಲ, ನಿಮ್ಮ ವರ್ಕೌಟ್ ಅನ್ನೋದು ಸರಿ ಇರಲ್ಲ. ಆಗ ಹಚ್ಕೊಂಡ್ರೆ ಏನೂ ಯೂಸ್ ಇಲ್ಲ. ಒಬ್ರೊಬ್ರಿಗೆ ರಿಸಲ್ಟ್ ಬಂದಿರುತ್ತೆ, ಒಬ್ರೊಬ್ರು ಹಚ್ಕೊಂಡಿರ್ತಾರೆ, ಒಬ್ರೊಬ್ರಿಗೆ ರಿಸಲ್ಟ್ ಬಂದಿರುತ್ತೆ. ಅವರ ಡಯಟ್ ಇಂಡೈರೆಕ್ಟಾಗಿ ಅವರ ಡಯಟ್ ಅನ್ನೋದು ಚೆನ್ನಾಗಿರುತ್ತೆ, ಅದು ಅವ್ರಿಗೆ ಗೊತ್ತಿರಲ್ಲ. ಆ ರೀತಿ ಅವ್ರಿಗೆ ಬೇಕಾಗಿರೋ ವಿಟಮಿನ್ಸ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಅವು ಇಂಡೈರೆಕ್ಟಾಗಿ ಹೋಗಿರ್ತವೆ, ಅವ್ರಿಗೆ ಗೊತ್ತಿರಲ್ಲ. ಆಗಿ ಹಚ್ಕೊಂಡಾಗ ಬೆಳೆದಿರುತ್ತೆ. ಸೊ ಭಾಳ ಜನ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಕೆಲವರಿಗೆ, ಭಾಳ ಜನಕ್ಕಲ್ಲ, ಕೆಲವರಿಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಮೇನ್ ಏನಂದರೆ ಬಿಯರ್ಡ್ ಆಯಿಲ್ ಹಚ್ಕೊಳ್ಳೋದ್ರಿಂದ ಬಿಯರ್ಡ್ ಗ್ರೋತ್ ಆಗಲ್ಲ. ನಿಮ್ಮ ಡಯಟ್, ನಿಮ್ಮ ವರ್ಕೌಟ್, ನಿಮ್ಮ ಜೆನೆಟಿಕ್ಸ್ ಮೇನ್ ರೋಲ್ ಪ್ಲೇ ಮಾಡುತ್ತೆ. ಸೊ ದಟ್ಸ್ ದಿ ವಿಡಿಯೋ. ಸೊ ಭಾಳ ಜನ ಏನೇನು ಅಸ್ಯೂಮ್ಷನ್ ಮಾಡ್ಕೊಂಡಿರ್ತಾರೆ, ಅದೆಲ್ಲ ತಪ್ಪು. ಸೊ ದಟ್ಸ್ ದಿ ಮ್ಯಾಟರ್. ಸೊ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡೋಣ. ಡೆಫಿನೆಟಾಗಿ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡು, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಭಾಳಷ್ಟು ಜನ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತಿದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್, ಸ್ಟೇ ಫಿಟ್. ಬಾಯ್.